ದಕ್ಷಿಣ ಆಫ್ರಿಕಾದ ಜೋಹಾನ್ಸ್ಬರ್ಗ್ನಲ್ಲಿ ನಿನ್ನೆ ಆರಂಭವಾಗಿರುವ G20 ನಾಯಕರ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪಾಲ್ಗೊಂಡರು. ಈ ವೇಳೆ G20 ದೇಶಗಳ ನಾಯಕರು ಸಭೆಯಲ್ಲಿ ಉಪಸ್ಥಿತರಿದ್ದರು. ಆರಂಭಿಕ ಅಧಿವೇಶನದಲ್ಲಿ ಸುಸ್ಥಿರ ಆರ್ಥಿಕ ಅಭಿವೃದ್ಧಿಯ ಕುರಿತು ಚರ್ಚೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಜಾಗತಿಕ ಅಭಿವೃದ್ಧಿಯ ಮಾನದಂಡಗಳ ಕುರಿತು ಆಳವಾದ ಪುನರ್ವಿಮರ್ಶೆ ನಡೆಸುವ ಅಗತ್ಯವಿದೆ ಎಂದು ಪ್ರತಿಪಾದಿಸಿದರು. G20 ದೇಶಗಳು ದೀರ್ಘಕಾಲದಿಂದ ಜಾಗತಿಕ ಹಣಕಾಸು ಮತ್ತು ಪ್ರಗತಿಯನ್ನು ರೂಪಿಸಿದ್ದರೂ ಪ್ರಸ್ತುತ ಚಾಲ್ತಿಯಲ್ಲಿರುವ ಮಾದರಿಗಳು ಬಹುದೊಡ್ಡ ಜನಸಂಖ್ಯಾ ಸಂಪನ್ಮೂಲವನ್ನು ವಂಚಿತಗೊಳಿಸಿದ್ದು ಪರಿಸರದ ಮೇಲಿನ ಅತಿಯಾದ ಶೋಷಣೆಗೆ ಕಾರಣವಾಗಿವೆ. ಪರಿಣಾಮವಾಗಿ ಆಫ್ರಿಕಾ ತೀವ್ರವಾದ ಸವಾಲುಗಳನ್ನು ಎದುರಿಸಿದೆ ಎಂದು ಅಭಿಪ್ರಾಯಪಟ್ಟರು. 4 ಪ್ರಮುಖ ಪ್ರಸ್ತಾವನೆಗಳನ್ನು G20 ನಾಯಕರ ಮುಂದಿಟ್ಟ ಪ್ರಧಾನಿ ಜಾಗತಿಕ ಸಾಂಪ್ರದಾಯಿಕ ಜ್ಞಾನ ಭಂಡಾರ ಸ್ಥಾಪನೆ, G20 ಆಫ್ರಿಕಾ ಕೌಶಲ್ಯಗಳ ಹೆಚ್ಚಳ ಯೋಜನೆ ಮತ್ತು ಮಾದಕ ವಸ್ತು ಭಯೋತ್ಪಾದನೆಯನ್ನು ಎದುರಿಸಲು G20 ಸಹಭಾಗಿತ್ವ ಅಗತ್ಯ ಎಂದು ಹೇಳಿದರು. ಈ ಕ್ರಮಗಳು ವಿನೂತನ ಪ್ರಯತ್ನಗಳಾಗಿದ್ದು ಹಣಕಾಸು, ಆಡಳಿತ ಮತ್ತು ರಕ್ಷಣಾ ವಿಧಾನಗಳನ್ನು ಒಗ್ಗೂಡಿಸುವ ಗುರಿ ಹೊಂದಿವೆ. ಕಳ್ಳಸಾಗಣೆ, ಜಾಲ ಹಾಗೂ ಅಕ್ರಮ ಹಣದ ಹರಿವನ್ನು ನಿಯಂತ್ರಿಸಲು ಮತ್ತು ಭಯೋತ್ಪಾದನೆಯ ಹಣಕಾಸು ಮೂಲವನ್ನು ದುರ್ಬಲಗೊಳಿಸಲು ಸಹಕಾರಿಯಾಗಲಿವೆ ಎಂದರು. G20 ದೇಶಗಳ ಜಾಗತಿಕ ಆರೋಗ್ಯ ಪ್ರತಿಕ್ರಿಯಾ ತಂಡವನ್ನು ರೂಪಿಸುವ ಅಗತ್ಯವನ್ನು ಪ್ರಸ್ತಾಪಿಸಿದ ಪ್ರಧಾನಿ, ಆರೋಗ್ಯ ತುರ್ತು ಪರಿಸ್ಥಿತಿ ಹಾಗೂ ನೈಸರ್ಗಿಕ ವಿಪತ್ತುಗಳ ಸಮಯದಲ್ಲಿ ಜತೆಯಾಗಿ ಕೆಲಸ ಮಾಡುವುದರಿಂದ ಮತ್ತಷ್ಟು ಸದೃಢರಾಗಲು ಸಾಧ್ಯ. ಯಾವುದೇ ಆರೋಗ್ಯ ತುರ್ತು ಪರಿಸ್ಥಿತಿಗಳಲ್ಲಿ ಸೇವೆ ಸಲ್ಲಿಸಲು ಸಿದ್ಧರಿರುವ ನುರಿತ ವೈದ್ಯಕೀಯ ತಜ್ಞರನ್ನು ಒಳಗೊಂಡ G20 ದೇಶಗಳ ತಂಡವನ್ನು ರಚಿಸುವ ಪ್ರಯತ್ನ ನಡೆಸಲಾಗಿದೆ ಎಂದು ಹೇಳಿದರು. G20 ಶೃಂಗಸಭೆಯಲ್ಲಿ ಭಾಗಿಯಾಗಿರುವ ನಾಯಕರು ಜೋಹಾನ್ಸ್ಬರ್ಗ್ನಲ್ಲಿ ಸಾಮೂಹಿಕ ಫೋಟೋ ಸೆಷನ್ನಲ್ಲಿ ಭಾಗಿಯಾಗಿದ್ದರು. ಈ ವೇಳೆ ಎಲ್ಲ ನಾಯಕರು ಪರಸ್ಪರ ಕೈಹಿಡಿಯುವ ಮೂಲಕ ಒಗ್ಗಟ್ಟು ಪ್ರದರ್ಶಿಸಿದರು.